ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ಆದ್ಮೇಲೂ, ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟ ಮೇಲೂ, ಒಬ್ಬ ಮಂತ್ರಿ ಜೈಲ್ಗೆ ಹೋದ್ಮೇಲೂ ಇನ್ನೂ ಕೂಡ ಈ ಭ್ರಷ್ಟಾಚಾರ ವಾಲ್ಮೀಕಿ ಹಗರಣದ ನಿಂತಿಲ್ಲ. ನಿರಂತರವಾಗಿ ಲೂಟಿ ನಡೀತಾನೆ ಇದೆ. ಎಸ್ಸಿಗಳ ಎಸ್ಟಿಗಳ ಹಣ, ಹಿಂದುಳಿದ ಹಣ ನಿರಂತರವಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಲೂಟಿ ನಡೀತಾ ಇದೆ. ಯಾವ ರೀತಿ ಸಿದ್ದರಾಮಯ್ಯನವರು ಮೋಡ ಹಗರಣದಲ್ಲಿ ಭ್ರಷ್ಟಾಚಾರ ಮಾಡಿ ಇವತ್ತು ಕೂಡ ಸಿಬಿಐ ಲೋಕಾಯುಕ್ತ ತನಿಖೆ, ಸಿಬಿಐ ತನಿಖೆ, ಇಡಿ ತನಿಖೆ ನಡೀತಾ ಇದೆ. ಅದೇ ರೀತಿ ವಾಲ್ಮೀಕಿ ಹಗರಣದ ತನಿಖೆನೂ ಕೂಡ ನಡೀತಾ ಇದೆ. ಇಷ್ಟು ನಡೆದ್ರೂ ಕೂಡ, ಜೈಲ್ಗೆ ಹೋದ್ರೂ ಕೂಡ ವಾಲ್ಮೀಕಿ ಹಗರಣದಲ್ಲಿ ಇನ್ನೂ ಭ್ರಷ್ಟಾಚಾರ ನಿಂತಿಲ್ಲ. ಅದಕ್ಕೆ ನಾವು ಇವತ್ತು ಜಿಲ್ಲಾ ಕಚೇರಿ, ವಾಲ್ಮೀಕಿ ಜಿಲ್ಲಾ ಕಚೇರಿ ಮುಂದೆ ಸಾವಿರಾರು ಜನ ಇವತ್ತು ಪ್ರತಿಭಟನೆ ಮಾಡಿದೋ. ಇವತ್ತು ಇಷ್ಟು ದಿನ ನಡೆದು ಈ ಘಟನೆ 4 ತಿಂಗಳಾಗಿದೆ. ಯಾರೋ ಈ ಫಲಾನುಭವಿಗಳಿಗೆ ಮಕ್ಮಲ್ ಟೋಪಿ ಹಾಕಿ, ಪಂಗನಾಮ ಹಾಕಿ, ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ 4 ರಿಂದ 5 ತಿಂಗಳಾದ್ರೂ ಇಲ್ಲಿವರೆಗೂ FIR ಹಾಕಿಲ್ಲ. ಮೇಲ್ಗಡೆ ಮಟ್ಟಕ್ಕೆ ಏನ್ ಹೇಳ್ತಾರೆ, ರಾಜ್ಯದವರು ಸಿಒಡಿ ತನಿಖೆ ಕೊಟ್ಟವ್ರೆ ಅಂತ. ಒಂದು ಸಿಒಡಿ ತನಿಖೆಗೆ ಹೋಗ್ಬೇಕಾದ್ರೆ ಬೇಸ್ ಏನು, ಎಲ್ಲಿ ಭ್ರಷ್ಟಾಚಾರ ನಡೆದಿದೆ, ಎಲ್ಲಿ ಹಣ ದುರುಪಯೋಗ ಆಗಿದೆ, ಅವ್ರ ಮೇಲೆ FIR ಹಾಕಬೇಕು. ಆ FIR ಮೇಲೆ ತನಿಖೆ ನಡೀಬೇಕು. ಬೇಸಿಕ್ ಆಗಿ ಇಲ್ಲಿರುವಂತಹ ಜಿಲ್ಲಾ ಕಚೇರಿಯಲ್ಲೇ ಯಾರು ಫಲಾನುಭವಿಗಳ ದುಡ್ಡನ್ನು ನುಂಗಿ ನೀರು ಕುಡಿದಾರೆ ಅವ್ರ ಮೇಲೆ FIR ಹಾಕಿಲ್ಲ. ಇವತ್ತು ಮೇಡಮ್ ಅವರು, ಜಿಲ್ಲಾ ಇವರು ಅಧಿಕಾರಿ ಭಾಗೀರಥಿ ಮೇಡಮ್ ಅವರು ಹೇಳಿದ್ದಾರೆ, ನಾವೀಗ FIR ನ ಕೊಡ್ತೇವೆ, ಲಾಡ್ಜ್ ಮಾಡ್ತೇವೆ ಅಂತ. ಅದಕ್ಕೆ ನಾವು ಆಮೇಲೆ ಯಾವ ಫಲಾನುಭವಿಗಳಿಗೆ ಹಣ ದುರುಪಯೋಗ ಆಗಿದೆ ಅವರಿಗೆ 1 ತಿಂಗಳೊಳಗಡೆ ಹಣವನ್ನು ವಾಪಸ್ ಹಾಕ್ತೇವೆ ಅಂತ ಭರವಸೆ ಕೊಟ್ಟವ್ರೆ. 1 ತಿಂಗಳು ನಾವು ಕಾಯ್ತೇವೆ. ಇನ್ ಕೇಸ್ ಆಗಿಲ್ಲ 1 ತಿಂಗಳೊಳಗಡೆ ಇವ್ರ ಹಣನ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಕಚೇರಿಗೆ ನುಗ್ಗಿ ಅವ್ರನ್ನೇ ಹಿಡ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಇಲ್ಲಿರುವಂಥ ಅಧಿಕಾರಿಗಳೆಲ್ಲರನ್ನೂ ನಾವೇ ಪೊಲೀಸ್ ಸ್ಟೇಷನ್ಗೆ ಹಾಕ್ಬಿಟ್ಟು ಲಾಕಪ್ ಹಾಕ್ತೀವಿ. ಇಲ್ಲಿವರೆಗೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ, ಒಂದು ಚೂರು ಬಡವ್ರ ಬಗ್ಗೆ, ದೀನದಲಿತರ ಬಗ್ಗೆ ಒಂದು ಚೂರು ಕಾಳಜಿ ಇಲ್ಲ. ಇವತ್ತು ಜಮೀರ್ ಅಹಮದ್ 5,000 ರೂಪಾಯಿನೂ ಬಿಡ್ತಿಲ್ಲ ಮನೆ ಹೊಡೆಯೋದ್ರಲ್ಲಿ. ಅದು MLAಗಳು, ಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಮಟ್ಟಕ್ಕೆ ಬಂದವ್ರೆ ಅಂದ್ರೆ 5,000 ರೂಪಾಯಿ ಮನೆಯದ್ರಲ್ಲೂ ಲೂಟಿ ಹೊಡಿತಾರೆ ಅಂತ ಹೇಳಿ ನಾನು ಹೇಳ್ತಿಲ್ಲ, BR ಪಾಟೀಲ್ರೇ ಹೇಳ್ತಾ ಇದ್ದಾರೆ. ಇವತ್ತು ರಾಜು ಕಾಗೆ ಅವರೇ ಹೇಳ್ತಾರೆ, ಒಂದು ಮೋರಿ ಮಾಡ್ಸಕ್ಕಾಗಿಲ್ಲ, ₹1 ಹಣ ಬರಲ್ಲ ಅಂತ. ಗೋಪಾಲ್ ಕೃಷ್ಣ ಅವ್ರು ಹೇಳ್ತಾರೆ, ನಾನು ಊರಲ್ಲಿ ಒಂದು ಚರಂಡಿ ಮಾಡ್ಸಕ್ಕಾಗಿಲ್ಲ ಅಂತೇಳಿ. ಇನ್ನೊಬ್ರು ಶಿವಮೊಗ್ಗ ಜಿಲ್ಲೆ MLA ಹೇಳ್ತಾರೆ, ಬೇಳೂರು ಗೋಪಾಲ್ ಕೃಷ್ಣ, ಜಮೀರ್ ರಾಜೀನಾಮೆ ಫಸ್ಟ್ ಕೊಡಬೇಕು ಅಂತ. ಪ್ರತಿಯೊಂದು ದಿವಸನೂ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಗೊಂದಲ, ಭ್ರಷ್ಟಾಚಾರ, ಅಧಿಕಾರಕ್ಕಾಗಿ ಕಿತ್ತಾಟ ನಡೀತಿದೆ. ಈ ಸರ್ಕಾರ ನನಗನ್ಸುತ್ತೆ ಡಿಸೆಂಬರ್ ಅಲ್ಲಿ ಜನ ಇದನ್ನ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿ ಸೆಪ್ಟೆಂಬರ್ ರಾಜಣ್ಣರ ಈ ಜಿಲ್ಲೆಯವರು ಹೇಳಿದ್ದಾರೆ. ನನಗನ್ಸುತ್ತೆ ಈ ಸರ್ಕಾರ ಡಿಸೆಂಬರ್ ಒಳಗಡೆ ಕರ್ನಾಟಕನ ತೊಲಗಿಸ್ತಾರೆ ಜನ. ಹೊಸ ಸರ್ಕಾರ ಬರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ.